ನಾವಿವತ್ತು ಹೋದ್ವಿ ಗೋಕರ್ಣಕ್ಕೆ ಪಾದಯಾತ್ರೆ. ಓಹೋ, ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗಾಯ್ಸ್, ಇವತ್ತು ನಮ್ಮೂರಲ್ಲಿ ಭಜನೆ ಮುಗಿಸೋದಾಗಿತ್ತು. ಅದಕ್ಕಾಗಿ ಗೋಕರ್ಣ ಪಾದಯಾತ್ರೆ ಹೋಗೋದಾಗಿತ್ತು. ಇಲ್ಲಿ ಬಂದು ನೋಡಿದ್ರೆ ಮೊದಲೇ ಬಿಟ್ಟಾಕ್ ಹೋಗಿರಂತೆ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಅದಕ್ಕೆ ಅವ್ರನ್ನ ಹೆಂಗಾರು ಮಾಡಿ ಹಿಡಿಬೇಕು ಅನ್ಕೊಂಡು ಈಗ ಹೋಗ್ತೀವ. ಇವನ್ನೇ ನೋಡಿ ಲೇಟಾಗಿ ಬಂದ, ಅದಕ್ಕಾಗಿ ನಮಗೆ ತಪ್ಪಾಯ್ತು ಭಜನೆ. ಹಾಗೆ ಓಡಿ ಇಲ್ಲಿ ಗದ್ದೆ ಬೈಲಿಗೆ ಬಂದು ಮುಟ್ದ. ಈಗ ಇಲ್ಲಿ ಸ್ವಲ್ಪ ಕಾಣ್ತಿದ್ ನೋಡಿ, ಅಲ್ಲಿ ದೂರದಲ್ಲಿ ಹೋಗ್ತಿವ್ರು. ಸ್ವಲ್ಪ ಸಣ್ಣಕ್ಕೆ ಕಾಣ್ತಿರಪ್ಪ, ಇಲ್ಲಿ ಕ್ಯಾಮರಾದಲ್ಲಿ ಸರಿ ಕಾಣೋದಿಲ್ಲ. ಈಗ ಅವ್ರನ್ನ ಹೆಂಗಾರು ಮಾಡಿ ಹಿಡಿಬೇಕು ಅನ್ಕೊಂಡು ಈಗ ಓಡ್ಕೋತೇನೆ ನೋಡಿ. ಅಂತೂ ಇಲ್ಲಿ ಬಂದು ಕೈ ಹಿಡ್ದ ಭಜನೆ ನೋಡಿ. ಇಲ್ಲೇ ಇವರು ಬನ್ನಿ ಹೋಗುವ. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬಂದ. ಇವಾಗ ಏನಿದ್ರು ಡೈರೆಕ್ಟ್ ಗೋಕರ್ಣನೇ ಹೋಗುದು. ಬನ್ನಿ ಹೋಗುವ. ಇವ ಯಾರೇ? ಗಂಧ ಇಡ್ಸಿದ್ ನೋಡ್ರಿ, ದೊಡ್ಡ ಮಾರ್ಕೆಮ್ಗೆ ಇಡ್ಸ್ದಂಗ ಆಗಿದಪ್ಪ. ಗಾಯ್ಸ್, ಇವಾಗ ನೋಡಿ ಇಷ್ಟೇ ಜನ, ಅಲ್ಲಿ ನೋಡಿ ಗೋಕರ್ಣದಲ್ಲಿ ಇವಾಗ. ಓಹೋ, ಇವಾಗ ಇಲ್ಲಿ ಬಂಕಿಗೋಡ್ಲೆ ಬಂದು ಮುಟ್ದ. ಇವನ್ ನೋಡಿ ಇಲ್ಲಿ ಬಂದ್ ಕಣ್ಣಿತ್ಯ. ನಮ್ಮೂರಲ್ಲಿ ಪ್ರತಿ ವರ್ಷನೂ ಭಜನೆ ಆಗ್ತದೆ. ಈ ಭಜನೆ ಮುಗಿಸೋ ದಿವಸ ನಾವು ಗೋಕರ್ಣಕ್ಕೆ ನಡೆದುಕೊಂಡೇ ಹೋಗಬೇಕು. ನಡೆದುಕೊಂಡು ಹೋಗಿ ಅಲ್ಲೆಲ್ಲ ದೇವ್ರ ದರ್ಶನ ಮಾಡಿ ಬರಬೇಕು. ಇದು ಹಿಂದಿನ ಕಾಲದಲ್ಲಿಂದ ಒಂದು ಪದ್ಧತಿ. ಅದಕ್ಕಾಗಿ ನಾವು ಇವತ್ತು ಹೋಗ್ತಿದ್ದೀವಿ. ಆ ಡೋಲ್ಪಿ ಒಂದು ಇವನು ಕೊಟ್ಟಾಕಿಕ್ಕಿರು, ಪಾಪ ಊರಲ್ಲಿ ಇವನೇ ಹೊಡೆತು ಬಂದೆ. ಇವಾಗ ಕೋಟಿ ತೀರ್ಥದಲ್ಲಿ ಮುಗಿಸ್ಕೊಂಡು ಆಮೇಲೆ ಮತ್ತೆ ಇಳಿಸ್ಕೊಂಡು ಹೋಗೋದೆಲ್ಲ ದೇವಸ್ಥಾನಕ್ಕೆ, ಗೋಕರ್ಣಕ್ಕೆ. ಅಂತೂ ಇಂತೂ ಕೋಟಿ ತೀರ್ಥಕ್ಕೆ ಬಂದು ಮುಟ್ದ. ಹಂಗೆ ಇಲ್ಲಿ ಸ್ವಲ್ಪ ಹೊತ್ತು ಭಜನೆ ನಿಲ್ಲಿಸಿ ಕೈ ಕಾಲು ತೊಳೆಯವರೆಲ್ಲ ತೊಳ್ಕೊಂಡು, ಮಿಸಾಡುವರೆಲ್ಲ ಮಿಸಾಡ್ಕೊಂಡು ಮತ್ತೆ ಭಜನೆ ಇಳಿಸ್ಕ ಆ ಸೈಡ್ ಇರೋ ದೇವಸ್ಥಾನಕ್ಕೆ ಹೋದ. ಹಂಗೆ ಅಲ್ಲಿಂದ ಸೀದಾ ಈ ದೇವಸ್ಥಾನಕ್ಕೆ ಬಂದ. ಅಲ್ಲಿ ದೇವ್ರಿಗೆಲ್ಲ ಕಾಯಿ ಹೊಡ್ಸ್ಕೊಂಡು ಈಗ ಸೀದಾ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವ್ರು. ಬನ್ನಿ ಹೋಗುವ. ಅಲ್ಲಿಂದ ಇಲ್ಲಿ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಬಂದು ಮುಟ್ದ. ಬನ್ನಿ ಒಳಗೆ ಹೋಗುವ. ಏನ್ ಹಂಗ್ ನೋಡ್ತಾ ಇದ್ದೀನಿ? ಶಾಕ್ ಆಯ್ತಾ? ಆಗಿರ್ಲೇಬೇಕು. ಮಹಾಬಲೇಶ್ವರ ದೇವಸ್ಥಾನದಿಂದ ದರ್ಶನ ಮಾಡ್ಕೊಂಡು ಬಂದ. ಇವಾಗ ನೋಡಿ ಅಲ್ಲಿ ಮುಂದೆ ಕಾಣ್ತಿರೋ ದೇವಸ್ಥಾನಕ್ಕೆ ಹೋಗೋದು. ಬನ್ನಿ ಹೋಗುವ. ಇಲ್ಲಿಂದ ಪೂಜೆ ಮುಗಿಸಿ ಇವಾಗ ಡೈರೆಕ್ಟ್ ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗೋದು. ಇಲ್ಲಿ ನೋಡಿದ್ರೆ ರೋಡ್ ಮೇಲೆ ನಡೋಕೆ ಆಗೋದಿಲ್ಲ, ಆ ಥರ ಬಿಸಿಲು ಸುಡ್ತಿದ್ದು, ಕಾಲೆಲ್ಲ ಸುಟ್ಟೋಯ್ತಪ್ಪ. ಇವಾಗ ಇಲ್ಲಿ ಭದ್ರಕಾಳಿ ದೇವಸ್ಥಾನಕ್ಕೆ ಬಂದ. ಇವಾಗ ಕಾಯಿ ಹೊಡ್ಸೋರೆಲ್ಲ ಒಳಗೆ ಹೋಗ್ತೀವ್ರು ನೋಡಿ. ಹಂಗೆ ಇಲ್ಲಿ ಕಾಯೆಲ್ಲ ಹೊಡ್ಸತ್ತೆ. ಒಂದು ಸ್ವಲ್ಪ ಹೊತ್ತು ಬ್ರೇಕ್ ಇದು. ತಿಂಡಿ ತಿನ್ನೋಕೆಲ್ಲ ಹೋಗೋರು ಹೋಗಿಲ್ಲ. ಅದಕ್ಕಾಗಿ ನಾವಿಲ್ಲಿ ಲಸ್ಸಿ ಕುಡಕ್ಕೆ ಬಂದ. ಲಸ್ಸಿ ಕುಡ್ಕ ಸೀದಾ ಬೇಕ್ರಿ ಸೈಡ್ ಹೋದ. ಬೇಕ್ರಿಗೆ ಹೋಗ್ಕೊಂಡು ಇದೇನೋ ಒಂದೊಂದು ಕೇಕ್ ಟೈಪ್ ಇದ್ದಿತ್ತಪ್ಪ, ಇದೊಂದು ತಗೊಂಡೆ. ಹಂಗೆ ಇವರು ಒಂದೊಂದು ಕೋಲ್ಡ್ ಕೇಕ್ ತಗೊಂಡ್ರು. ನೋಡಿ ತಿಂತೀವ್ರಪ್ಪ. ಹೆಂಗಿತ್ತ?
ಹಂಗೆ ಒಂದೊಂದು ರಸ್ನ ತಗೊಂಡು ಅದು ಕುಡ್ಕ ಸೀದಾ ಇಲ್ಲಿ ರೆಸ್ಟ್ ಮಾಡೋಕಂತ ಬಂದ. ಇವಾಗ ಮತ್ತೆ ಭಜನೆ ಇಳಿಸ್ಗ ಹೋಗೋದೇ, ಅದಕ್ಕಾಗಿ ಸ್ವಲ್ಪ ರೆಸ್ಟ್ ಮಾಡುವ ಅಂದ್ಕೊಂಡು ಇಲ್ಲಿ ಬಂದ್ಕ ಎಲ್ಲರೂ ಕೂತರು ನೋಡಿ. ಕೂತ್ಕೊಂಡು ಇವ್ರು ಒಟ್ಟು ಜನ ಇವರೆಲ್ಲ ಇಲ್ಲಿ ಕೂತ್ಕೊಂಡಿದ್ರು. ಅದಕ್ಕಾಗಿ ನಾನು ಇಲ್ಲಿ ಮ್ಯಾನ್ ಬಂದೆ. ಇಲ್ಲಿ ನೋಡಿದ್ರೆ ಡಾಗೇಶ್ ಬಾಯ್ ನೋಡಿ ಇಲ್ಲೇ ಇದೆ. ಏನ್ ಮಮ್ಮ ಚೆನ್ನಾಗಿದ್ಯಾ? ರೆಸ್ಟ್ ಮಾಡಿದ್ದೆಲ್ಲ ಆಯಿತು. ಇವಾಗ ಮತ್ತೆ ಭಜನೆ ಇಳಿಸ್ಕೊ ಹೋಗಿ ಬಂದ ಇಲ್ಲಿ ದೇವಸ್ಥಾನಕ್ಕೆ. ಇವಾಗ ಏನಿದ್ರು ಡೈರೆಕ್ಟ್ ಊರಿಗೆ ಹೋಗ್ಕೊಂಡು ನಿಲ್ಲೋದು, ಮತ್ತೆ ಎಲ್ಲೂ ಸ್ಟಾಪ್ ಇಲ್ಲ. ಬನ್ನಿ ಭಜನೆ ಕಾರ್ಯಕ್ರಮ ಶುರು. ಊರಿಗೆ ಹೋಗುದು. ಇವನು ನೋಡಿ ಫ್ರೆಂಡ್, ಇವನು ಚಪ್ಪಲಿ ನನ್ನ ಮಗ. ಇವನು ನಡ್ಕೊಂಡು ಬರ್ಲಿಕ್ಕಾಗಲ್ಲ ಇವನ ಹತ್ರ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಭಜನೆ ಇಳಿಸ್ಕ ದೇವಸ್ಥಾನದಿಂದ ಹೊರಗೆ ಬಂದ. ಇವಾಗ ಏನಿದ್ರು ಹೋಗ್ತಿರೋದಂದೆ. ಬನ್ನಿ ಹೋಗುವ. ಆಗ ಬರ್ಬೇಕಾದ್ರೆ 8 ಜನ ಇದ್ರಿ, ಈಗ ನೋಡಿ 8 ಜನ ಇವ್ರಂತ ಇದ್ದೆ. ಇದೆ ಹಿಂದಗಡೆ ಯಾರು ಇಲ್ಲ. ಮತ್ತೆ ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಆವಾಗಿಂದ ಬಿಸಿಲಲ್ಲಿ ನಡೆದು ಇವಾಗ ಸ್ವಲ್ಪ ತಂಪು ಸಿಕ್ತು. ಇದೊಂದು ಸ್ವಲ್ಪ ಬೆಟ್ಟ ಇದು, ಮತ್ತೆಲ್ಲೂ ಸಿಕ್ಕುದಿಲ್ಲ ತಂಪು. ಮತ್ತೆ ಕಾಲು ಸುಟ್ಕಂತ ಹೋಗುದೆ. ಬನ್ನಿ ಹೋಗುವ. ಇಲ್ಲಿ ಹುತ್ತಲ ಇದಪ್ಪ, ಹಾವಿದ್ರೆ ಕಷ್ಟ ಮತ್ತೆ. ಇಲ್ಲಿ ತಿಪ್ಪಸ್ಕಿ ದಾಟ್ ಬಂದ. ಇಲ್ಲಿ ನೋಡಿದ್ರೆ ಡಾಂಬರ್ ರೋಡ್ಗೆ ಮತ್ತೆ ಬಿಸಿಲಿಗೆ ಹೆಂಗಾಗ್ತಿದಪ್ಪ, ಕಾಲೆಲ್ಲ ಸುಟ್ಟೋಯ್ತು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಹಂಗೆ ಹೊಸಕೇರಿ ದಾಟಿ ಇಲ್ಲಿ ಗದ್ದೆ ಬೈಲಿಗೆ ಬಂದು ಮುಟ್ದ. ಇನ್ನೇನಿದ್ರು ಈ ಬೈಲೊಂದು ದಾಟ್ಕೊಂಡ್ರಾಯ್ತು. ಆಮೇಲೆ ಆರಾಮ್ ಹೋಗೋಕ್ಕಾಗ್ತಿದ್ದು. ನಾ ಮುಂದೆ ಬಂದೆ. ಹೀಗೆ ಅವ್ರಿಂದ ಬೆಳಿಗ್ಗೆ ಹೋಗ್ಬೇಕಾದ್ರೆ ನಾವು ಹಿಂದಾಗ ಹೋಗಿದ್ವಿ. ಇವಾಗ ನೋಡಿ ಅವ್ರು ಹಿಂದಾಗ ಹೋಗಿದ್ರು, ನಾವು ಮುಂದೆ ಬಂದ. ಅಂತೂ ನಮ್ಮೂರು ರೋಡಿಗೆ ಬಂದು ಮುಟ್ಟಿದ್ವಿ. ನೋಡಿ ಸಾಕತ್ತಾಯ್ತಪ್ಪ ಇಲ್ಲಿ ಬಂದು ಮುಟ್ಟುವರೆಗೆ. ಯಾರ್ಯಾರಿಗೆ ಏನೇನಾಗಿದೆ ಏನೇನ. ನನ್ನ 2 ಕಾಲುಗಳು ಕೈ ಕೊಟ್ಟು 2 ವರ್ಷ ಆಯ್ತು. ಇಲ್ಲಿ ಭಜನೆ ಬಂದು ಸೌಂಡ್ ಕೇಳಿ ನೋಡಿ ಇಲ್ಲಿ ಬಂದ್ಕ ಹೋಗ್ಕೊಂಡೆ ಇವನು. ಇಲ್ಲಿ ಬಂದ್ಕ ಹೋಗ್ಕೊಂಡಿದೆ. ಇಲ್ಲಿ ಬಂದ್ಕ ಹೋಗ್ಕೊಂಡಿವ. ಪೌಡೆ ಇಲ್ಲಿ ಕಾಣಿಸು. ಇಲ್ಲಿ ಬಂದ್ಕ ಹೋಗ್ತಿದ್ದೆ. ಅಲ್ಲಿ ನೀನು ಎಂತ ಮನುಷ್ಯನ. ಹೌದಲ್ಲ. ಭಜನೆ ಸೌಂಡ್ ಕೇಳಿ ನೋಡಿ ಮತ್ತು ಜನ ಹೆರಗ್ ಬೀಳ್ತೀವ್ರಿ. ಹೀಗೆ ಇದೇ ನಮ್ಮೂರು ದೇವಸ್ಥಾನ ನೋಡಿ. ಅದೊಂದು ಸ್ವಲ್ಪ ಹೋದ್ರಾಯ್ತು. ಹಂಗೋ ಹಿಂಗೋ ಮಾಡಿ ಬಂದ್ಬಿಡ್ದ ಅಂತವ. ಬನ್ನಿ ಕಾಲು ತೊಳ್ಕೊ ಒಳಗೆ ಹೋಗುವ. ಇವನ್ ನೋಡಿ ಇಲ್ಲೂ ಮತ್ತೆ ಮಕ್ಕಳಾಟ ಬಿಡುದಿಲ್ಲ ನೋಡಿ. ಪಾಪ ಅದಕ್ಕೆ ಕುರ್ಗೊಣಿಸ್ತೀವ ಮತ್ತೆ. ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು. ನಕ್ರ ಏನ ಮಾಡಿದ್ರೆ ಕೆಳಗೆ ಸೀಲ್ ಮಾಡ್ಬಿಡ್ತಾರೆ. ಹುಷಾರ್. ತಪ್ಪಕೊಂಡಿರ್ತಿಯಲ್ಲ. ಇವಾಗೇನಿದ್ರು ಭಜನೆ ಮುಗಿಸಿ ಸೀದಾ ಮನೆಗೆ ಹೋಗುದೆ. ಮತ್ತು ಇದೇ ಥರ ವ್ಲಾಗ್ಸ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ರಾತ್ರಿ ವ್ಲಾಗ್ ಬೇಕಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಅಷ್ಟೇ.